ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅನುಶ್ರೀ. ನಾನು ಇವತ್ತಿನ ದಿನ ಕೊತ್ತಂಬರಿ ರೈಸ್, ಗ್ರೀನ್ ರೈಸ್ನ ಹೆಂಗೆ ಮಾಡೋದಂತ ತೋರಿಸ್ಕೊಡಕತ್ತೀನಿ. ಯಾರೆಲ್ಲ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಹಂಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದು ಲೈಕ್ ಮಾಡಿರಿ. ಬನ್ನಿರಿ ಇವತ್ತಿನ ನೋಡಿ ನಾವು ಸ್ಟಾರ್ಟ್ ಮಾಡೋಣಂತ. ಮೊದಲೇದಾಗಿ ನಾನು ಇಲ್ಲಿ ಒಂದು ಹಿಡಿಯಷ್ಟು ನಾನು ಕೊತ್ತಂಬರಿ ಸೊಪ್ಪನ್ನ ಕ್ಲೀನಾಗಿ ವಾಶ್ ಮಾಡ್ಕೊಂಡು ಕ್ಯಾರ್ ಹಾಕ್ಕೊಳತ್ತೀನಿ. ಹಂಗೆ ನಾನು ಒಂದು ಅರ್ಧ ಹಿಡಿಯಷ್ಟು ನಾನು ಪುದೀನ ಸೊಪ್ಪನ್ನು ನಾನು ಕ್ಲೀನ್ ಮಾಡಿ ಹಾಕ್ಕೊಳತ್ತೀನಿ. ಖಾರಕ್ಕೆ ಒಂದು 4 ಹಸಿಮೆಣಸಿನಕಾಯಿ, ಹಂಗೆ 3 ಶುಂಠಿ ಇದು ಪೀಸನ್ನು ಹಾಕ್ಕೊಳಕತ್ತೀನಿ, ಅಲ್ಲ ಪೀಸ್. ಹಂಗೆ ಒಂದು 2 ಗಡ್ಡಿ ಬೆಳ್ಳುಳ್ಳಿ, ಹಂಗೆ ಒಂದು ಅರ್ಧ ಹೋಳಷ್ಟು ಉಳ್ಳಾಗಡ್ಡಿನ ಕಟ್ ಮಾಡಿ ಹಾಕ್ಕೊಂಡು ನಾನು ಇದನ್ನು ಮಿಕ್ಸಿಗೆ ಹಾಕ್ಕೊಳಕತ್ತೀನಿ. ನೋಡ್ರಿ, ಈ ದಿನ ನಾನು ಪೇಸ್ಟ್ನ ಮಾಡಿಟ್ಕೊಳ್ತೀನಿ. ನೋಡ್ರಿ, ಈ ರೀತಿ ನಾನು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಅದನ್ನು ಪೂರ್ತಿ ನೈಸಾಗಿ ರುಬ್ಕೊಂಡ್ಬಿಟ್ಟಿನಿ. ಈ ತರಿಯಾಗಿ ರುಬ್ಬೋಕೆ ಹೋಗ್ಬೇಡ್ರಿ, ಪೂರ್ತಿ ನೈಸಾಗಿ ರುಬ್ಕೊಂಡ್ಬಿಟ್ರಿ. ತರಿಯಾಗಿ ರುಬ್ಬಿಟ್ರೆ ಏನು ಅನ್ಸುತ್ತೆ, ಅದು ಹಂಗೆ ಮೇಲ್ಗಡೆ ಅನ್ನಕ್ಕೆ ಹಂಗೆ ಅಂಟ್ಕೊಂಡ್ಬಿಡತ್ತೆ, ಸರಿ ಅನ್ಸಂಗಿಲ್ಲ. ಸೊ ಹಾಗಾಗಿ ಇದು ಪೇಸ್ಟ್ ರುಬ್ಬಿಟ್ಕೊಂಡು ಆದಮೇಲೆ ನಾನು ಗ್ಯಾಸ್ ಹಚ್ಕೊಂಡ್ಬಿಟ್ಟು ಒಂದು ಬಾಳಿಗೆ ಇಟ್ಕೊಳತ್ತೀನಿ ರೀ. ಅದಕ್ಕೆ ಒಂದು 3 ಚಮಚದಷ್ಟು ನಾನು ಎಣ್ಣೆನ ಹಾಕ್ಕೊಳ್ತೀನಿ. ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆ, ಹಾಗೆ 1 ಚಮಚದಷ್ಟು ನಾನು ತುಪ್ಪನ ಹಾಕ್ಕೊಳತ್ತೀನಿ. ನೀವು ತುಪ್ಪ ಇಷ್ಟಪಡೋರಿದ್ರೆ ತುಪ್ಪದಲ್ಲಿ ಮಾಡ್ಕೋಬೋದು, ತುಪ್ಪ ಸ್ಕಿಪ್ ಮಾಡ್ಕೋರಿದ್ರೆ ಸ್ಕಿಪ್ ಮಾಡ್ಕೋಬೋದು. ಇಲ್ಲಿ ಮಸಾಲೆಗೆ ನಾನು ಒಂದು 2 ಇಂಚಿನಷ್ಟು ಚಕ್ಕೆ, ಪಲಾವ್ ಎಲೆ, 1 ಚಮಚ ಜೀರಿಗೆ, ಹಂಗೆ ಒಂದು 2 ಏಲಕ್ಕಿ, 2 ಲವಂಗನ ಹಾಕ್ಕೊಳಕತ್ತೀನಿ. ನೋಡ್ರಿ, ಇದಿಷ್ಟು ಹಾಕ್ಕೊಂಡ್ಬಿಟ್ಟು ನಾನು ಇದನ್ನು ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಆಗತನ ಬಿಡ್ತೀನಿ. ಈ ರೀತಿ ಪೂರ್ತಿ ಇದು ಜೀರಿಗೆ ಎಲ್ಲನೂ ಚಟಪಟ ಅನ್ಬೇಕು. ನೋಡ್ರಿ, ಆವಾಗ ನಾನಿಲ್ಲಿ ಒಂದು ಉಳ್ಳಾಗಡ್ಡಿನ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡ್ಬಿಟ್ಟು ನಾನು ಇದನ್ನು ಎಣ್ಣೆ ಒಳಗೆ ನಾನು ಪೂರ್ತಿ ಫ್ರೈನ ಮಾಡ್ಕೊಳ್ತೀನಿ. ನೋಡ್ರಿ, ನಿಮ್ಗೆ ಈರುಳ್ಳಿ ಸ್ಲೈಸ್ ಆಗಿ ಬೇಕನ್ನೋರು ಹಾಗಿದ್ರೆ ಸ್ಲೈಸ್ ಆಗೂ ಕಟ್ ಮಾಡಿ ಹಾಕ್ಕೋಬೋದು. ನಾನಿಲ್ಲಿ ಸಣ್ಣ ಪೀಸ್ ಮಾಡಿ ಹಾಕ್ಕೊಂಡಿದ್ದೆ. ನನ್ನ ಮಗಳಿಗೆ ನಾನು ಟಿಫಿನ್ ಬಾಕ್ಸ್ ಕಟ್ಟಾಕತ್ತಿದ್ದೆ. ಸೊ ಹಾಗಾಗಿ ಅವರು ಜಾಸ್ತಿ ಉಳ್ಳಾಗಡ್ಡಿ ಉದ್ದಾಗ ಹಾಕಿದ್ರೆ ತಿನ್ನಂಗಿಲ್ಲ. ಸೊ ಹಾಗಾಗಿ ನಾನು ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೆ. ನೋಡ್ರಿ, ಹಂಗೆ ನಾನಿಲ್ಲಿ ರುಬ್ಬಿಟ್ಕೊಂಡಿದ್ದ ಪೇಸ್ಟನ್ನು ಕೂಡ ಹಾಕ್ಕೊಳಕತ್ತೀನಿ. ಇದೇ ನೋಡ್ರಿ ಮಸಾಲೆ ತುಂಬ ಚೆನ್ನಾಗಿ ಅನ್ಸುತ್ತೆ. ಈ ರೀತಿ ನೀವು ರುಬ್ಬಿ ಹಾಕೊಂಡ್ಬಿಟ್ರಿ ಅಂತಂದ್ರೆ ಟೇಸ್ಟ್ ಮಾತ್ರ ಅನ್ನವತ್ತ ಬರುತ್ತೆ. ಇವಾಗ ನೋಡ್ರಿ ತುಂಬ ಚೆನ್ನಾಗಿ ಕಲರ್ ಅನ್ಸಕತ್ತೈತಿ. ಇದಕ್ಕೆ ನಾನು 1 ಚಮಚದಷ್ಟು ನಾನು ಧನಿಯಾ ಪುಡಿ ಅಂದ್ರೆ ಹವಿಜ್ ಪುಡಿನ ಹಾಕ್ಕೊಳಕತ್ತೀನಿ. ಹಂಗೆ ಒಂದು ಅರ್ಧ ಚಮಚದಷ್ಟು ನಾನು ಇದಕ್ಕೆ ಅರಿಶಿನ ಪುಡಿ ಹಾಕ್ಕೊಳಕತ್ತೀನಿ. ನೋಡ್ರಿ, ಈ ಅರಿಶಿನ ಪುಡಿ ಹಾಕ್ಕೊಂಡ್ಬಿಟ್ಟು ನಾನು ಸ್ವಲ್ಪ ಸೌಟಿಂದ ಕೈ ಆಡಿಸಿ ಇದು ಪೂರ್ತಿ ಹಸಿ ವಾಸನೆ ಎಲ್ಲನೂ ಹೋಗ್ಬೇಕು. ನೋಡ್ರಿ, ಅಲ್ಲಿವರೆಗೂ ನಾವು ಚಂದಾಗ ಎಣ್ಣೆ ಒಳಗನ ಫ್ರೈ ಮಾಡ್ಕೊಳ್ಳೋಣ ಅಂತ. ಇದಕ್ಕೆ ನೀರದು ಏನು ಹಾಕೋಕೆ ಹೋಗ್ಬೇಡ್ರಿ. ಹಂಗೆ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಬೇಕಾಗತ್ತೆ. ನೋಡ್ರಿ, ಇದಷ್ಟು ನಾನು ಚಂದಾಗ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಾನು ಪೂರ್ತಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೋರಿ. ಈ ರೀತಿ ಇನ್ಸ್ಟಂಟಾಗಿ ನೀವು ಟಿಫಿನ್ ಬಾಕ್ಸಿಗೆ ಕಟ್ಟೋರಾಗಿದ್ದರೆ ಲಂಚ್ಗೂ ಕೂಡ ಯೂಸ್ ಮಾಡ್ಕೋಬೋದು. ಹಾಗೆ ಬ್ಯಾಚುಲರ್ಸ್ಗೂ ಕೂಡ ತುಂಬ ಹೆಲ್ಪ್ ಆಗತ್ತೆ. ನೋಡ್ರಿ, ಇದು ಈ ರೀತಿ ಮಾಡ್ಕೊಂಡು ತಿನ್ಬೋದು. ಮೊದಲೇದಾಗಿ ಅನ್ನ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ ನಾನು. ಇದಕ್ಕೆ ನಾನು 1 ಕಪ್ನಷ್ಟು ಅನ್ನ ಮಾಡಿ ಹಾಕ್ಕೊಳಕತ್ತೀನಿ. ನೋಡ್ರಿ, ಇವಾಗ ನೋಡ್ರಿ ಚಂದಾಗ ಇದನ್ನು ಮಿಕ್ಸ್ ಮಾಡಿದ್ವಿ ಅಂತಂದ್ರೆ ಪೂರ್ತಿ ಮಸಾಲೆ ಎಲ್ಲನೂ ಅನ್ನಕ್ಕೆ ಅಂಟ್ಕೊಳ್ಬೇಕು. ನೋಡ್ರಿ, ಇವಾಗ ನಾನು ಸ್ವಲ್ಪ ಹುಳಿಗೆ ಒಂದು ಅರ್ಧ ಹುಳಿ ಲಿಂಬೆಹಣ್ಣಿನ ರಸನ ಹಿಂಡ್ಕೊಳಕತ್ತೀನಿ. ಈ ಹುಳಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಹುಳಿಯಾಗಿ ಮಕ್ಕಳಿಗೂ ತುಂಬ ಇಷ್ಟ ಅನಿಸುತ್ತೆ. ನೋಡ್ರಿ, ಇವಾಗ ಇದನ್ನು ಪೂರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದನ್ನು ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಸ್ವಲ್ಪ ಬಿಸಿಗೆ ಇಟ್ಕೋರಿ. ಹಂಗೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳಕತ್ತೀನಿ. ನೋಡ್ರಿ, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ಬಿಟ್ರಿ ಅಂತಂದ್ರೆ ನಮ್ದು ರೈಸ್ ರೆಡಿ ಆಗ್ತದೆ. ನೋಡ್ರಿ, ಸ್ವಲ್ಪ ಬಿಸಿ ಆಗಲಿ. ಇದು ಬಿಸಿ ಆಗ್ತಿದ್ದಂಗೆ ನೀವು ತಿಂತಾ ಇದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಮಾತ್ರ ಅನ್ನವತ್ತ ಅದ. ಸೊ ಇವಾಗ ನೋಡ್ರಿ, ಇದನ್ನು ಈ ರೀತಿ ನೀವು ಇನ್ಸ್ಟಂಟಾಗಿ ಒಂದು 5-6 ನಿಮಿಷದಲ್ಲಿ ನೀವು ಮಾಡ್ಕೋಬೋದು. ಬ್ಯಾಚುಲರ್ಸ್ಗೂ ಕೂಡ ಮಾಡ್ಕೋಬೋದು. ಹಾಗೆ ನೀವು ಮಕ್ಕಳಿಗೆ ಬಾಕ್ಸಿಗೆ ಕೂಡ ಕಟ್ಬೋದು. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡ್ರಿ, ಈ ರೀತಿ ಗ್ರೀನ್ ರೈಸು ಮಕ್ಕಳಿಗೆ ಕಲರ್ಫುಲ್ ಆಗಿರೋದಂದರೆ ತುಂಬ ಇಷ್ಟ. ಸೊ ಹಾಗಾಗಿ ಮಕ್ಕಳು ಗ್ರೀನ್ ಕಲರ್ ಇರತಕ್ಕಂಥ ರೈಸನ್ನು ತುಂಬ ಇಷ್ಟಪಟ್ಟು ತಿಂತಾರೆ. ನೋಡ್ರಿ, ಇವಾಗ ನಾನು ಇದನ್ನು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಈ ರೈಸ್ ಜೊತೆಗೆ ಮೊಸರಿನ ರೈತ ಮಾಡ್ಕೋಬೋದು, ವೆಜಿಟೇಬಲ್ ಹಾಕಿ, ಅದು ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ. ಇದಕ್ಕೆ ಈ ರೈಸಿಗೆ ಮೊಸರು ಕೂಡ ತುಂಬ ಸೂಟ್ ಆಗುತ್ತೆ. ಹಾಗೆ ನೀವು ಸಾಂಬಾರು ಕೂಡ ಯೂಸ್ ಮಾಡ್ಕೋಬೋದು, ಹಾಗೆ ತಿಂದರೂ ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ, ನಾನು ಬೆಳಗಿನ ಜಾವದ ಟಿಫಿನಿಗೆ ನಾನು ಇದನ್ನು ಮಾಡ್ಕೊಂಡಿದ್ದೆ. ಮಕ್ಕಳು ಲಂಚ್ ಬಾಕ್ಸ್ ಕಟ್ಟಕ್ಕೆ ನಾನು ಈ ರೀತಿ ಕಾಳುಗಳನ್ನೆಲ್ಲ ನೆನೆ ಹಾಕಿಬಿಟ್ಟು ಹಾಗೆ ಹಣ್ಣದು ಹೆಚ್ಚಿಕೊಟ್ಬಿಡ್ತೀನಿ. ಮೊಳಕೆ ಬರಿಸಿದ ಕಾಳನ್ನು ಮಕ್ಕಳಿಗೆ ಕೊಟ್ಟರೆ ತುಂಬ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಯಾರೆಲ್ಲ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಹಂಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಲೈಕ್ ಮಾಡಿ. ನಾ ಮತ್ತೆ ಮುಂದಿನ ಸಿಗ್ತೇನೆ ಅಂತ. ನಮಸ್ಕಾರ ರೀ.